ನೋಡಿ ಫ್ರೆಂಡ್ಸ್, ನಾನು ಇವಾಗ ಇದು ಗೋಧಿ ಹಿಟ್ಟನ್ನ ನಾದಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಸೈಡ್ ಬಿಟ್ಟು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ನಾವು ಫಸ್ಟ್. ನೋಡಿ ಫ್ರೆಂಡ್ಸ್, ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಪನ್ನೀರ್ ಪರೋಟ ಮಾಡ್ತಾ ಇದ್ದೀನಿ. ನಾನು ಪನ್ನೀರ್ನ ನೋಡಿ ಈ ಥರ ತುರಿದಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶುಂಠಿ ತುರಿಯೋ ಮನೆ ಇದ್ದರೆ ಅದರಲ್ಲಿ ತೆರ್ಕೊಳ್ಳಿ, ಅಥವಾ ಇಲ್ಲ ಕೊಬ್ಬರಿ ತುರಿಯುತ್ತಲ್ಲ ಅದರಲ್ಲಿ ತೆರ್ಕೊಬೋದು. ನಾನು ಇಷ್ಟು ಚಿಕ್ಕ ಚಿಕ್ಕದಾಗಿ ಬಂದಿರೋ ಕಾರಣ ನಾನು ಶುಂಠಿ ಇರುತ್ತಲ್ಲ ಅದು ತೆರೆಯೋದು ಇದರಲ್ಲಿಂದ ನಾನು ತೆರ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಇವಾಗ ಇದನ್ನ ಸ್ಟಫಿಂಗಿಗೆ ಏನು ಹಾಕಬೇಕಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇವಾಗ ಪನ್ನೀರ್ ಪರೋಟಾಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಅಚ್ಕಾರದ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಆಮೇಲೆ ಇದು ಗರಂ ಮಸಾಲ, ಇದು ಕೊತ್ತಂಬರಿ ಪೌಡರ್, ಅಜ್ವೈನ್ ಪೌಡರ್, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಕರಿಬೇವನ್ನ ಹಾಕೋಬೋದು, ಹಸಿಮೆಣಸಿಕಾಯಿನ ಹೆಚ್ಚಿಬಿಟ್ಟು ಹಾಕೋಬೋದು. ನಾನು ಚಿಕ್ಕ ಮಕ್ಕಳಿರೋ ಕಾರಣದಿಂದ ನಾನು ಅದನ್ನು ಕಟ್ ಮಾಡೋಕ್ಕಾಗಲ್ಲ, ಅದು ಬಾಯಲ್ಲಿ ಸಿಗುತ್ತಲ್ಲ, ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. ನೀವು ಅಥವಾ ಪೇಸ್ಟ್ ಹಸಿಮೆಣಸಿಕಾಯಿ ಪೇಸ್ಟ್ ಇದ್ದರೂ ಅದನ್ನು ಕೂಡ ಯೂಸ್ ಮಾಡ್ಕೊಬಿಡೋದು. ಈಗ ನಾವೀಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ, ಯಾಕೆಂದರೆ ನಾವು ಚಪಾತಿ ಹಿಟ್ಟಿಗೂ ಕೂಡ ಉಪ್ಪನ್ನ ಹಾಕಿಬಿಟ್ಟು ನಾದಿರ್ತೀವಿ. ಹಾಗಾಗಿ ನಾನು ಇವಾಗ ಇದನ್ನ ಉಪ್ಪು ಖಾರದ್ದು ಇದೇನು ಮಸಾಲೆ ಇದೆಯಲ್ಲ ಈ ಮಸಾಲೆನೆಲ್ಲ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್. ಬನ್ನಿ ನೋಡಿ, ನಾನು ಇವಾಗ ಉಪ್ಪನ್ನ ಕೈಗೆ ಹಾಕ್ತೀನಿ, ಅಂದರೆ ನನಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಸ್ಪೂನಲ್ಲೆಲ್ಲ ಹಾಕಲ್ಲ, ಹಾಗಾಗಿ ಮೆಜರ್ಮೆಂಟ್ ಗೊತ್ತಾಗಲ್ಲ. ಒಂಚೂರು ಕಡಿಮೆ ಆದರೂ ನಡೆಯುತ್ತೆ, ಬಟ್ ಜಾಸ್ತಿ ಆಗಬಾರ್ದಲ್ಲ, ಮಕ್ಕಳು ಇರ್ತಾರೆ. ಹಾಗಾಗಿ ನಾನು ಇವಾಗ ಇದಕ್ಕೆ ಕೊತ್ತಂಬರಿ, ಗರಂ ಮಸಾಲ, ಇದು ಬಂದ್ಬಿಟ್ಟು ಅಜ್ವೈನ್ ಪೌಡರ್, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಖಾರ ಇದೇನಿದೆ ಇಷ್ಟು ಇವಾಗ ಹಾಕೊಂಡ್ಬಿಡೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಯಾವುದೇ ಥರ ನೀರದು ಆ್ಯಡ್ ಮಾಡೋಕೆ ಹೋಗ್ಬೇಡ್ರಿ, ಯಾಕೆಂದರೆ ಅದು ನೀರು ಥರ ಆದರೆ ಪರೋಟ ಚೆನ್ನಾಗಿ ಬರೋಂಗಿಲ್ಲ. ಹಾಗಾಗಿ ನಾನು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋ ಕಾರಣದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುರ್ದ್ಬಿಟ್ಟು ಹಾಕೋಬೋದು, ಇಲ್ಲ ಅಂತಲ್ಲ, ಬಟ್ ಅದು ಬಾಯಿಗೆ ಸಿಗುತ್ತಲ್ಲ ಒಂಥರ ಟೇಸ್ಟ್ ಒಂಥರ ಬರುತ್ತೆ. ಹಾಗಾಗಿ ಮಕ್ಕಳು ತಿನ್ನೋಕೆ ಇಷ್ಟಪಡಲ್ಲ, ಯಾಕಂದರೆ ಅವ್ರು ಬಾಯಲ್ಲಿ ಸಿಕ್ಕರೆ ಅವರು ಪರೋಟಾನ ಇಷ್ಟಪಡೋದೇ ಇಲ್ಲ. ನಾನು ಯಾಕೆ ಪನ್ನೀರ್ ಪರೋಟ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮಗಳು ಪನ್ನೀರ್ ತಿನ್ನೋದೇ ಇಲ್ಲ, ಆ ಕಾರಣಕ್ಕಾಗಿ ನಾನು ಇದನ್ನು ಪನ್ನೀರ್ ಪರೋಟ ಮಾಡ್ತಾ ಇರೋದು. ಯಾಕಂದರೆ ಅವಳು ಪಲ್ಯ ತಿಂದರೆ ನಾವೀಗೇನು ಗ್ರೇವಿ ಥರ ಮಾಡಿರ್ತೀವಲ್ಲ ಅವಳು ಹೊಟ್ಟೆ ಪನ್ನೀರ್ ತಿನ್ನಲ್ಲ, ಬರೀ ಇದ್ರ ಗ್ರೇವಿ ಅಷ್ಟೇ ತಿಂತಾಳೆ, ಪನ್ನೀರ್ನ ಹೊಟ್ಟೆ ಮುಟ್ಟೋಳೋದೇ ಇಲ್ಲ ಅವಳು, ನನಗೆ ಇಷ್ಟ ಆಗಲ್ಲ ಅಂತಾಳೆ. ಹಾಗಾಗಿ ಯಾಕಂದರೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಹಾಗಾಗಿ ಡಯಟ್ ಮಾಡೋರಿಗೆ ಇದು ತುಂಬಾ ಒಳ್ಳೆಯದಂತ ಹೇಳ್ಬೋದು. ರೆಸಿಪಿ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ. ದಯವಿಟ್ಟು ನನ್ನ ವಿಡಿಯೋನ ಯಾರು ಹಾಗೆ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ. ಇವಾಗ ಅದು ಪೌಡರ್ ಥರನೇ ಇರಬೇಕದು, ನೀರು ಥರ ಮಾಡಬಾರ್ದು. ಹಾಗಾಗಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಬಿಟ್ಟು ಇವಾಗ ಯಾವ ಥರ ಸ್ಟಫ್ ಮಾಡಿ ನಾವು ಪರೋಟಾನ ರೆಡಿ ಮಾಡೋದಂತ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಾನು ಚಪಾತಿನ ಪೂರಿ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಸ್ಟಫಿಂಗ್ನ ಹಾಕಬೇಕು. 2 ಸ್ಪೂನ್ ಹಾಕಿದ್ದೀನಿ, 2 ಅಥವಾ 2.5 ಸ್ಪೂನ್ ಹಾಕ್ಬೋದು. ನಾನು ಚೂರು ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ದಪ್ಪಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಉಬ್ಬು ಬರಬೇಕದು, ಇಷ್ಟು ಚೆನ್ನಾಗಿ ಅನಿಸುತ್ತೆ. ಪನ್ನೀರು ಪೂರಿ ಥರ ಉಬ್ಬೇಕದು. ನೋಡಿ ತುಂಬಾ ಲಕ್ಕಿ, ಯಾಕೆಂದ್ರೆ ನಿಮ್ಮ ಮಗ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಬಾಕಿ ಫಾರ್ಮಾಲಿಟಿ ಸಮಯ ಪೂರ್ತಿ ಮಾಡಿ ಮನೆಗೆ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ನಾನು ಇವಾಗ ಇದನ್ನು ಎಕ್ಸ್ಟ್ರಾ ಏನಿರುತ್ತಲ್ಲ ಈ ಥರ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾನ ತೆಗಿಬೇಕು. ತೆಗೆದ್ಬಿಟ್ಟು ಇವಾಗ ಒಂಚೂರು ಹಿಟ್ಟು ಹಚ್ಕೊಂಡ್ಬಿಟ್ಟು, ತುಂಬ ಏನು ಹಚ್ಚೋದು ಬೇಡ, ಹಿಟ್ಟು ಸ್ವಲ್ಪನೇ ಹಚ್ಕೊಂಡ್ಬಿಟ್ಟು ಇದನ್ನು ಈ ಥರ ಲಟ್ಟಿಸ್ಕೋಬೇಕು. ಚೆನ್ನಾಗಿ ಲಟ್ಟಿಸ್ಕೊಂಡ್ಬಿಟ್ಟು 2 ಸೈಡು ಅಥವಾ ಬೆಣ್ಣೆ ಅಥವಾ ಎಣ್ಣೆ, ತುಪ್ಪ ನೀವು ಯಾವುದಾದ್ರೂ ಹಚ್ಕೋಬೋದು. ನಾನು ಎಣ್ಣೆ ಯೂಸ್ ಮಾಡಿದ್ದೀನಿ, ತುಪ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು. ದಯವಿಟ್ಟು ನನ್ನ ವಿಡಿಯೋ ಯಾರು ಹಾಗೆ ನೋಡಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಟಿಫಿನ್ ಬಾಕ್ಸ್, ಲಂಚ್ ಬಾಕ್ಸ್ಗೂ ಕೂಡ ನೀವು ಇದನ್ನು ಟಿಫಿನ್ ಬಾಕ್ಸ್ಗೆ ಕಟ್ಬೋದು. ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್. ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ನನ್ನ ವಿಡಿಯೋನ ಹಾಗೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಮತ್ತೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೆ ನೋಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಇಷ್ಟನೂ ಆಗುತ್ತೆ ಮಕ್ಕಳಿಗೆ. ಪನ್ನೀರ್ ತಿನ್ನಲ್ಲ ಅನ್ನೋರಿಗೆ ಇದು ಒಳ್ಳೆಯದು, ಯಾಕಂದರೆ ನನ್ನ ಮಗಳು ಪನ್ನೀರ್ ತಿನ್ನಂಗಿಲ್ಲ. ಹಾಗಾಗಿ ನಾನು ನೋಡಿ ಫ್ರೆಂಡ್ಸ್ ಸಖತ್ತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.